ಆಹೋ ಕುಮಾರ, ಆಹೋ ಅಮ್ಮಯ್ಯ, ಚೆನ್ನಾಗಿ ಕೇಳು ಪುತ್ರ. ಚೆನ್ನಾಗಿ ಹೇಳುವಂತಳಾದ ಮಾತೆ ತನಯ ಇದೆನ್ನ ನುಡಿಯ ಕಂದ ಕೇಳಲಿ ಮೊದಲಿಂದ ಇಂದು ಎನ್ನ ಚಿಕ್ಕ ಕುವರನು ವೀರ ತದರಿದ ತನಯ ಇದೆನ್ನ ನುಡಿಯ ಕಂದ ಕೇಳಲಿ ಮೊದಲಿಂದ. ಅಹೋ ಕುಮಾರ, ಆಹೋ ಅಮ್ಮಯ್ಯ, ನಿನ್ನಂತ ವೀರಾದಿ ವೀರ ಮಗನಿರಬೇಕಾದರೆ ನನ್ನನ್ನು ತಡೆಯುವರು ಯಾರು ಈ ಧರಣಿಗಳು. ಹೌದಲ್ಲವೇನೋ ಮಾತೆ ಕುಮಾರ, ಧರಣಿ ಆದರೆ ನಿಮ್ಮಿಬ್ಬರನ್ನು ಪಡೆಯುವುದಕ್ಕಾಗಿ ನಾನು ಅನೇಕ ವ್ರತಗಳನ್ನು ಆಚರಿಸಿ ನಿಮ್ಮನ್ನು ಪಡೆದಿರುವೆನು ಕಂದ. ಹೌದೇನು ಧರಣಿ ಕುಮಾರ, ಅಮ್ಮಯ್ಯ, ನಿಮ್ಮಿಬ್ಬರನ್ನು ನನ್ನ ಎಡ ಕಣ್ಣುಗಳಂತೆ ಜೋಪಾನ ಮಾಡಿ ಸಾಕಿ ಸಲಹಿರುವೆನಲ್ಲವೇ ಕಂದ. ಗುಣವಂತವರು ಯಾರು ಮಾತೆ ಆದರೆ ಆ ದೇವತೆಗೆ ನನ್ನ ಮಕ್ಕಳ ಮೇಲೆ ಯಾಕೆ ಇಷ್ಟೊಂದು ಕೋಪ ಎನ್ನುವುದು ನನಗೆ ತಿಳಿಯದಾಗಿದೆ. ಇಂದು ನಿನ್ನ ಚಿಕ್ಕ ಕುವರನಾದ ಹಿರಣ್ಯಾಕ್ಷನನ್ನು ಮರಣ ಹೊಂದಿರುವನು. ಈ ಶೋಕವನ್ನು ನಾನು ಸರ್ವತಾ ಸಹಿಸಲಾರೆನು ಪುತ್ರ ಕೋಮಲಗಾತ್ರ. ಆಹೋ ಅಮ್ಮಯ್ಯ, ನೀನು ನಿನ್ನ ಪ್ರಾಣವನ್ನು ಕಳಕೊಳ್ಳುವುದೇ ಅದಕ್ಕೆ ಜನನೇ ಕುಮಾರ, ಹೋದ ಜೀವವ ತಿರುಗಿ ಮರಣ ಬರುವುದುಂಟೆ. ಏನು ಯಾತಕ್ಕೆ ಭಕ್ತಿ ಶಾಸ್ತ್ರಪಟ್ಟ? ಜನನೇ, ನಿನ್ನಂತ ವೀರ ಮಾತಲ್ಲಿ ಕಣ್ಣೀರು ಬರುವುದೆಂದರೆ ನಾನು ಏನು ಹೇಳಲಿ? ಅಮ್ಮಯ್ಯ, ಈ ಕೋರಿಯನ್ನು ನೋಡು. ಹೇಳು ಕುಮಾರ. ಸಹೋದರನಾದ ಸ್ವರ್ಗರೋಹಣದಿಂದ ನನ್ನ ತಮ್ಮನನ್ನು ಮೋಸದಿಂದ ಕಂದ ಅಂದೆಯಾದ ಮಂದ ಮನೆಯರ ಕಂದ ಬೆರಳನ ಕೆತ್ತಿ ವಾಕುಂಡ ಮಂದಿರಕ್ಕೆ ದಿಕ್ಕಾಕಿ ಬಿಡುವೆ. ಆಹೋ ಮಾತೆ, ಇಷ್ಟು ಕಾರ್ಯವನ್ನು ನಾನು ನೆರವೇರಿಸಿಕೊಳ್ಳದಿದ್ದೆ ನಿನ್ನ ಗರ್ಭದಲ್ಲಿ ಧರಿಸಿದ ಸಾರ್ಥಕವೇನೋ? ಕ್ಷಣ ಮಾತ್ರದಲ್ಲಿ ತ್ರಿಲೋಕಕ್ಕೆ ದಾಳಿಯನ್ನಿಟ್ಟು ಹರಿಹರ ಬ್ರಹ್ಮಾದಿಗಳ ಬುಡಗಿಡದು ಅವರ ಹೆಂಡತಿಯರ ಎನ್ನ ಭಕ್ತರ ರಾಣಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಜನರೇ ಸಾಕ್ಷ್ಯ ಪ್ರದಾಯಿನಿ. ಅಹೋ ಕುಮಾರ, ಆಹೋ ಮಾತೆ, ವೀರಾದಿ ವೀರ ಎನ್ನ ಮಗನೆನ್ನುವುದು ನಾನು ಬಲ್ಲೆನು ಪುತ್ರ. ಹೌದಲ್ಲ ಮಾತೆ ಕಂದ, ಜನನೇ, ಆದರೂ ದೇವತೆಗಳು ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದೇ ಅದಕ್ಕೆ ಶಾಸ್ತ್ರ ಕಂದ, ಜನನೇ, ನಿನ್ನಂತೆಯೇ ಹಠದಿಂದ ಹೋಗಿ ನಿನ್ನ ತಮ್ಮನಾದ ಹಿರಣ್ಯಾಕ್ಷನು ಮರಣ ಹೊಂದಿದನಲ್ಲವೇ ಪುತ್ರ. ಅವನು ಪಡೆದು ಹೋದಂತೆ ನಿನ್ನ ಕರ್ಣದ
ಅಲ್ಲ ಮಾತೆ. ಆದರೂ ದೇವತರೊಂದಿಗೆ ಪಂಥವನ್ನು ತೊಟ್ಟು ಸರ್ವತ ಹೋಗುವುದು ಸರಿಯಲ್ಲ ಪುತ್ರ ಕೋಮಲ ಗಾತ್ರ. ಮಾತೆ ನಿನಗೇನು ಹುಚ್ಚು ಹಿಡಿಕೆ ಹೇಗೆ? ಎನ್ನ ಪ್ರತಾಪ ಬಗ್ಗೆ ಈಡೇರುವ ಎನ್ನ ಮುಂಗೆ ಇಡುವ ಮೂಲ ನಾನು ಜನನೇ ಸಪ್ತ ಪಾತಾಳಗಳು ಕಣ್ಕಂಡು ಎನ್ನ ಬಾಳದಲ್ಲಿ ಮೂರು ಲೋಕವು ಎನ್ನ ಮುಷ್ಟಿಗಳ ಹರಿಕೊಂಡವು ಎನ್ನ ಸಿಂಹ ಗರ್ಜನ ಎಂಬ ಕಂಡು ಸುರಲೋಕವು ಸತ್ತು ಬಿದ್ದು ಹೋಗಿದೆ. ಅದಮನಾದ ಸಹಸ್ರಾಕ್ಷರ ಎಣ್ಣೆಯ ಸರಿ ಸಮಾನವಾಗದೆ ಸೋನೆಯಿಂದ ಬಿಟ್ಟಿರುವನು. ಇಂಥ ವೀರಾಜ ವೀರರನ ಭೀಕರನ ಮುಂಭಾಗದೇವ ನಿಂತ ಬುದ್ಧಿಹೀನರಂತೆ ಮಾತನಾಡಿದರೆ ನಿನ್ನ ಮಾತಿನ ಪ್ರಭಾವಕ್ಕೆ ನಾನು ಏನು ಹೇಳಿದೆ ಜನರೇ ಸೌಖ್ಯ ಪ್ರದಾಯಿನಿ ಅಯ್ಯನು ಆ ವಿಷ್ಣುವನು ಸಾಮಾನ್ಯದವನೆಂದು ತಿಳಿಯಬೇಡ ಪುತ್ರ ನೀನು. ನಿನ್ನ ಗರ್ಭದಲ್ಲಿ ಚಲಿಸಿದ ಈ ಸಿಂಹ ಹಿರಣ್ಯ ಕಶ್ಯಪನು ಕಂದ, ಜನನೇ ಆದರೂ ದೇವತರಾದ ಅವರನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಕಂದ. ಅದು ಯಾತಕ್ಕೆ ಆಗಲಾರದು ಮಾತೆ? ಅದು ಯಾತಕ್ಕೆಂದು ಕೇಳುತ್ತಿಲ್ವೆಯಾ? ಅದು ಯಾತಕ್ಕೆ ಜನನೇ? ಹೇಳುವೆನ ಕೇಳು ಪುತ್ರ. ಚೆನ್ನಾಗಿ ಹೇಳುವಂತರಾಗು. 14 ಲೋಕಗಳನ್ನೇ ಉದರದಲ್ಲಿ ಅಡಗಿಸಿಕೊಂಡ ವೈಕುಂಠವಾಸವಿದ್ದ ಪರಿಮೋಕ್ಷಗಾರರೇ. ಅವನು ಅಂತ ಬಲವಂತನಾದರೆ ಕ್ಷೀರ ಸಾಗರದಲ್ಲಿ ಬಚ್ಚಿಕೊಳ್ಳುವುದಾಟಕ್ಕೆ ಕುಮಾರ, ಅಮ್ಮಯ್ಯ ಅದೆಲ್ಲ ಲೋಕ ಕಲ್ಯಾಣಕ್ಕಾಗಿ. ಅವನು ನನ್ನ ಎದುರು ಹೋಗಿದ್ದಕ್ಕಾಗಿ ಅವನ ಕ್ಷೀರಾಬ್ದಿಯೊಳಗಿಕೊಂಡನು ಪುತ್ರ. ಜನರೇ 14 ಲೋಕಗಳನ್ನೇ ಉದರದಲ್ಲಿ ಅಡಗಿಸಿಕೊಂಡ ವೈಕುಂಠವಾಸವಿದ್ದ ಪರಿಮೋಕ್ಷಗಾರರೇ. ಎನ್ನ ಮಾತು ಸತ್ಯವೆಂದು ತಿಳಿದು ನೀನು ಧ್ಯಾನಿಸು. ತನಯ ಎನ್ನ ನುಡಿಯ ಕಂದ ಕೇಳಲಿ ನುರದಿಂದ. ಓಹೋ ಕುಮಾರ, ಕೈಯಾಗು ಅಮ್ಮಯ್ಯ ಆ ವಿಷ್ಣುವನನ್ನು ಸಾಮಾನ್ಯದವನೆಂದು ತಿಳಿಯಬೇಡ ಪುತ್ರ. ನನ್ನನ್ನೇನು ಸಾಮಾನ್ಯ ಎಂದು ತಿಳಿದುಕೊಂಡಿರುವಿಯಾ ಕುಮಾರ, ಅಮ್ಮಯ್ಯ? 14 ಲೋಕಗಳನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಆ ವೈಕುಂಠ ವಾಸ ವಿಷ್ಣುವನು ಬರೀ ಮೋಸಗಾರನು ಪುತ್ರ. ಅವನ ಅಂತ ಬಲವಂತನಾದರೆ ಎನ್ನ ಎದುರಿಗೆ ಬರೀ ಹೇಳಮಾಟೆ ಕುಮಾರ, ಜನನೇ ಅವನು ಹೆದರಿಗೆ ಬರದಿದ್ದರೆ ಮರೆಯಲ್ಲಿ ನಿಂತು ತನ್ನ ಕಾರ್ಯವನ್ನು ಸಾಗಿಸಿಕೊಳ್ಳುವನು. ಆದ್ದರಿಂದ ಅಂತವನೊಡನೆ ನೀನು ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೆ ಸರಿಯಲ್ಲ ಪುತ್ರ ಕೋಮಲ ಗಾತ್ರ. ಆಹೋ ಮಾತೆ ಮಾಡದಿರಿ ಎನ್ನೋಳು ಮತ್ತೆ ಆಹೋ ಅಮ್ಮಯ್ಯ ಎಂತ ಮಾತನ್ನಾಡಿಬಿಟ್ಟಿಯಲ್ಲ ಜನನೇ. ಕಂದ, ಈ ಸೃಷ್ಟಿಯೊಳು ಹುಟ್ಟಿದ ಯಾವ ಶಕ್ತಿಗಾದರೂ ಎನ್ನ ಎದುರಿಗೆ ಬಂದರೆ ಅವರನ್ನು ಹುಟ್ಟಡಗಿಸುವ ದಿಟ್ಟ ಪುರುಷ ನಾನಿರಲಿಕ್ಕೆ ಎಂತ ನನ್ನ ತಮ್ಮನನ್ನು ಮೋಸದಿಂದ ಬಂದ ಅಂಬುದನಾದ ಶಿರವನ್ನು ಕತ್ತರಿಸಿ ಆಂಬರಕ್ಕೆ ಹಾರಿಸಿ ಬಿಡುವೆ ಜನನೇ. ಬಿಂಬವನ ಕಡಿದು ಈ ಕುಂಬಿನಿಗೆ ಉರುಳಿಸಿ ಈ ಭುವನ ದೇಳ ಹುಟ್ಟಿದ ಭೂತ ಪಿತಾಚಿಗಳಿಗೆ ಎಡೆಯನ್ನು ಮಾಡಿ ಉಳಿಸುವನ ಗಂಡಿಗ ಮಾತೆ ನೇಮ್ ಕಲ್ ಸುಂಕಣ್ಣ